ನಮಸ್ಕಾರ ಎಲ್ಲರಿಗೂ ಅಪ್ಪು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೇನೆ ಮಕ್ಕಳಿಗೆ. ಏಕೆಂದರೆ ಈಗ ಮಕ್ಕಳು ಬರೀ ಮೊಬೈಲ್ ಅಂತ ಮೊಬೈಲ್ ಹಿಂದೆನೇ ಬಿದ್ದಿದ್ದಾರೆ. ಆದ ಕಾರಣ ಮಕ್ಕಳನ್ನು ಮೊಬೈಲಿಂದ ಹೇಗೆ ದೂರ ಇಡಿಸ್ಬೇಕಂತ ಪ್ರಯತ್ನ ಮಾಡ್ತಿದ್ದೇನೆ. ನೋಡೋಣ ಬನ್ನಿ. ಈಗ ನಮ್ಮ ಅಪ್ಪು ಸ್ಕೂಲ್ಗೆ ಬಂದು ಊಟ ಮಾಡುವಾಗೂ ಮೊಬೈಲ್ ನೋಡಿದ್ದಾನೆ. ಈಗ ಮತ್ತೆ ಮಕ್ಕೋಬಾ ಅಂದರೂ ಮೊಬೈಲ್ ನೋಡತ್ತಾನೆ. ಅದಕ್ಕೆ ಮೊಬೈಲಿಂದ ದೂರ ಇಡ್ಸೋಕ್ಕೆ ಅವನಿಗೆ ಸ್ವಲ್ಪ ಈಗ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ. ಅಪ್ಪು ಬಾಯ್ಲಿ ಏನು ಮಾಡಕತ್ತಿ? ಮೊಬೈಲ್ ನೋಡ್ತಿ ಬರೇ? ಯಾಕ? ಬಟ್ ನನಗೆ ನೀನು ಬಂದಿಲ್ಲ ಅದಕ್ಕೆ. ಮೊಬೈಲ್ ಬಿಟ್ಟು ಬೇರೆ ಗೇಮ್ ಆಡೋಣ. ಮೊಬೈಲ್ ಇಡು. ಓಕೆ ಓಕೆ ಅಮ್ಮ. ಆಯಿತು. ಅಪ್ಪು ಈ ಸದ ಯಾವ್ದು ಮೊದಲು ಆಡಮ್ ಗೇಮ್? ಪಜಲ್ ಗೇಮ್ ಆಡೋನು. ಓಕೆ, ಇದು ಬಂದ್ಬಿಟ್ಟು ಪಜಲ್ ಗೇಮ್. ಈ ಪಜಲ್ ಗೇಮ್ ಸಾಮಾನ್ಯವಾಗಿ ಬುಕ್ ಸ್ಟಾಲಲ್ಲಿ, ಮಾಲಲ್ಲಿ ಸಿಗುತ್ತದೆ. ಈ ಪಜಲ್ ಗೇಮು ಎನಿಮಲ್ಸ್ ಆಗಲಿ, ಫ್ಲವರ್ಸ್ ಆಗಲಿ, ಬರ್ಡ್ಸ್ ಆಗಲಿ, ಫ್ರೂಟ್ಸ್, ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಪಜಲ್ ಗೇಮ್ ಸಿಗುತ್ತದೆ. ನೀವು ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಪಜಲ್ ಗೇಮ್ ತೊಗೊಂಡು ಅವರಿಗೆ ಆಡಿಸ್ಬೋದು. ಮೊಬೈಲ್ನಿಂದ ಆದಷ್ಟು ದೂರ ಇಡಲು ಸಹಾಯ ಮಾಡುತ್ತದೆ ಇದು. ನಾವು ಈಗ ಎನಿಮಲ್ಸ್ ಗೇಮ್ ತೊಗೊಂಡೇವಿ. ಈಗ ಅಪ್ಪು ಹೇಗೆ ಆಡ್ತಾನೆ ನೋಡೋಣ ಬನ್ನಿ. ಈ ಪಜಲ್ ಗೇಮ್ಗೆ ಬಂದುಬಿಟ್ಟು 49 ರೂಪೀಸ್ ಇದೆ. ಬೇಕಾದರೆ ದೊಡ್ಡ ಟೈಪು ಸಿಗ್ತವೆ, ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ನಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ತೊಗೋಬೋದು. ಇದರಲ್ಲಿ ಯಾವ್ಯಾವ ಪಜಲ್ಸ್ ಇದೆ ಅಂದರೆ ಲಾಯನ್, ಜಿರಾಫೆ, ಎಲಿಫೆಂಟ್, ಪಂಡ ಈ ಥರ ಇದೆ ನೋಡಿ. ಈ ಥರ ಲಾಯನ್, ಈ ಥರ ಈ ಚಿತ್ರ ಇದೆ. ಇದನ್ನು ನಾವು ಪೀಸ್ ಮಾಡಿ ಮಕ್ಕಳಿಗೆ ಕೊಡಬೇಕು. ಇದು ಕರೆಕ್ಟಾಗಿ ಜೋಡಿಸುತ್ತೆ ಹೇಳಬೇಕು. ಅವರು ಥಿಂಕ್ ಮಾಡ್ಕೋತ ಜೋಡಿಸ್ತಾರೆ. ಅವ್ರಿಗೆ ಯೋಚನೆ ಮಾಡೋದಕ್ಕೂ ಸುಲಭ ಆಗುತ್ತದೆ ಮತ್ತು ಮೆದುಳಿಗೆ ಸ್ವಲ್ಪ ಕೆಲಸ ಕೊಟ್ಟಂಗೆ ಆಗುತ್ತದೆ. ಅವರಿಗೆ ಜೋಡಿಸಿದ್ದಕ್ಕೂ ಖುಷಿ ಆಗುತ್ತದೆ. ಇದೊಂದು ಪೀಸ್ ಲಾಯನ್ ಇದೆ. ಇದು ಪಂಡ ನೋಡಿ ಹೇಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾವು ಅಪ್ಪು ನೋಡಿ ನಗ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾಳೆ ನಮ್ಮಮ್ಮ ಅಂತಂದು. ಅಡಮ ಅಪ್ಪು. ಈಗ ಇದರಲ್ಲಿ ಆನೆ ಮತ್ತು ಜಿರಾಫೆ ಪಜಲ್ಸ್ ಮಿಕ್ಸ್ ಆಗಿದೆ. ನಾವು ಅಪ್ಪು ಯಾವ ಥರ ಜೋಡಿಸ್ತಾನೆ ನೋಡಬೇಕು. ಅಪ್ಪು ಆಡಮು. ಹಾಕು, ಆಟ ಆಡು. ಕೆಳಗೆ ಹಾಕು. ಜೋಡಿಸ ಚೆಂದಗೆ. ಮೊದಲ್ಸ ಎಲ್ಲ ಪಜಲ್ಸ್ ಚಿತ್ರ ಮುಂದ್ಗಡೆ ಮಾಡು. ಈ ಥರ ಮಾಡು. ಆಮೇಲೆ ಗೊತ್ತಾಗ್ತೈತಿ. ಇದು ಈ ರೀತಿ ನೋಡಿ, ಇದು ಈ ರೀತಿ ಕಾಣುತ್ತದೆ ಆನೆ ಮತ್ತು ಜಿರಾಫೆ ಪಜಲ್ಸ್. ಈಗ ಅಪ್ಪು ಜೋಡಿಸ್ತಾನೆ. ಜೋಡಿಸ್ತೆ ಅಪ್ಪು? ತಗೋ ಜೋಡಿಸ್. ಏನದು? ಎಲಿಫೆಂಟ್ಸ್. ಜೋಡಿಸ್. ಅಪ್ಪು ಏನು ಮಾಡತ್ತಿ ನೀನು? ಎಲಿಫೆಂಟ್. ಅದು ಎಲಿಫೆಂಟ್ನಾ? ಅಪ್ಪು ಅದು ಎಲಿಫೆಂಟ್ ಜೊತೆ ಜಿರಾಫೆ ಮಿಕ್ಸ್ ಆಗಿದೆ. ನೀ ಮೊದಲ ಬೇರೆ ಇಡಬೇಕು. ಎಲಿಫೆಂಟ್ ಬೇರೆ, ಜಿರಾಫೆ ಬೇರೆ. ಅಯ್ಯೋ ಅಮ್ಮ ಆಗೋದಿಲ್ಲ. ಜಿರಾಫೆ ಬೇರೆ ಮಾಡಲಿ. ಇದು ಜಿರಾಫೆ ಪಜಲ್ ಅಪ್ಪು, ಇದು ಎಲಿಫೆಂಟ್ ಪಜಲ್ ಅಲ್ಲದು. ನಿಂಗೆ ಎಲಿಫೆಂಟ್ ಜಿರಾಫೆ ಬೇರೆ ಮಾಡ್ಕೊಡ್ಲಿ ಅಪ್ಪು. ಇವೆಲ್ಲ ಎಲಿಫೆಂಟ್ ಅದಾವು. ಇದು ಎಲಿಫೆಂಟ್ ಜೋಡಿಸಿ ಈಗ ಸದ್ದು. ಓಕೆ ಅಮ್ಮ. ನೋಡಿ ಮಕ್ಕಳೇ ಹೇಗೆ
ಆ್ಯಕ್ಟಿವಿಟಿ ಮಾಡಿಸಿದರೆ ಅವರು ಮೊಬೈಲ್ ಸಹ ನೆನಪಾಗಲ್ಲ ಅವರಿಗೆ. ಇದೇ ಥರ ಅವ್ರಿಗೆ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಅಮ್ಮ ಕರೆಕ್ಟ್ ಆಯ್ತು. ಕರೆಕ್ಟ್ ಆಯ್ತಾ? ಎಲಿಫೆಂಟ್ ರೆಡಿ ಆಯ್ತು. ಈಗ ಜಿರಾಫೆ ಮಾಡು. ತಗೋ ಇವೆಲ್ಲ. ಇನ್ನ ಆಗಿಲ್ಲ ಇದನ್ನು. ನೀದು ರಾಂಗ್ ಮಾಡಿ ಅಪ್ಪು. ಎಲ್ಲಿ ರಾಂಗ್ ಆಗಿದೆ ನೋಡ್ಕೊಂಡು ಸ್ವಲ್ಪ. ಇಲ್ಲಿ ಮತ್ತು ಇಲ್ಲಿ 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 ಇಲ್ಲಿ. ಸರಿ ಮಾಡಿ ಈಗ. ಗೊತ್ತಾಗಲ್ಲ ಹಿಂಗ. ಹಾಂ ಕರೆಕ್ಟ್ ಆಯ್ತು. ಇದು ಫಸ್ಟ್ ಒನ್ ಏನು? ಇದು ಏನು? ಎಲಿಫೆಂಟ್. ಇದು ಜಿರಾಫೆ. ಹ್ಯಾಪಿ. ಮೊಬೈಲ್ ನೋಡ್ತಿ? ಇಲ್ಲ. ಇಲ್ಲಿಲ್ಲ. ನೋಡಿ ಫ್ರೆಂಡ್ಸ್, ಮಕ್ಕಳು ಹೇಗೆ ಆ್ಯಕ್ಟಿವಿಟೀಸ್ ಇದ್ದಾರೆ. ಆನೆ, ಜಿರಾಫೆ ಥರ ಹೀಗೆ ಲಾಯನ್ ಮತ್ತು ಪಂಡ ಇದೆ. ಇದೇ ಥರ ಮಕ್ಕಳಿಗೆ ದಿನವಿಡೀ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ನಮ್ಮದು ದೊಡ್ಡವ್ರದ್ದು ಪೇರೆಂಟ್ಸ್ದು ಕೆಲಸ ಇದ್ದಿದ್ದೆ. ಆ ಕೆಲಸ ಟೈಮ್ನಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸಿದರೆ ಅವ್ರಿಗೆ ಖುಷಿ ಆಗುತ್ತದೆ. ಬೇರೆ ಗೇಮ್ ಮಾಡಮು? ಓಕೆ. ಈಗ ಯಾವ ಗೇಮ್ ಮಾಡಮು? ಇದು ಪೆನ್ಸಿಲ್ ಗೇಮ್. ನಿನ್ನೆ ಮಾಡಿದ್ವಲ್ಲ ಆ ಥರ? ಓಕೆ. ಈಗ ಅಪ್ಪು ಫಸ್ಟ್ ಒನ್ ಪಝಲ್ ಗೇಮ್ ಆ್ಯಕ್ಟಿವಿಟೀಸ್ ಮಾಡಿಸಿದೆ. ಈಗ ಪೆನ್ಸಿಲ್ ಗೇಮ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೇನೆ. ಮಾಡಪ್ಪ. ಪೆನ್ಸಿಲ್ ಗೇಮ್ಲಿ ಏನು ಮಾಡ್ತೀವಿ ಆ್ಯಕ್ಟಿವಿಟೀಸ್? ಅದು ನಿನ್ನೆ ಮಾಡಿದ್ರೆ ಆ ಥರ ಮಾಡೋಣ. ಮಾಡಿ. ಮಕ್ಕಳಿಗೆ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಆಗ ಆ ಬ್ರೈನು ಸ್ವಲ್ಪ ಶಾರ್ಪ್ ಆಗುತ್ತೆ. ಬ್ರೈನಿಗೂ ಸ್ವಲ್ಪ ಕೆಲಸ ಕೊಟ್ಟಂಗೆ ಆಗುತ್ತದೆ. ಅವ್ರಿಗೆ ಮತ್ತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಬೇಕಂತ ಅವರಲ್ಲಿ ಉತ್ಸಾಹ ಆಗುತ್ತದೆ. ಮತ್ತು ಪೇರೆಂಟ್ಸು ಮತ್ತು ಮಕ್ಕಳದ ಬಾಂಧವ್ಯ ಹೆಚ್ಚಾಗುತ್ತದೆ. ಆದಷ್ಟು ಇದೆಲ್ಲ ಮಾಡೋದಕ್ಕೆ ಏನು ಕಾರಣ? ಮೊಬೈಲಿಂದ ದೂರ ಇಡಬೇಕು. ಆ ಒಂದು ಉದ್ದೇಶದಿಂದ ಮಕ್ಕಳ ಜೊತೆ ಪೇರೆಂಟ್ಸ್ಗಳು ಬೆರೆಯಬೇಕು. ಅಪ್ಪು ಸ್ಟಾರ್ಟ್ ಮಾಡಿ. ನೋಡಿ, ಹಾಗೆ ಫಿಂಗರ್ಸ್ ಸೇಮ್ ಫಿಂಗರ್ಸ್ನಿಂದ ಪೆನ್ಸಿಲನ್ನು ಯಾವ ರೀತಿ ಕೈಯಲ್ಲಿ ತಗೊಳ್ಳೋದತ್ತ. ಅಪ್ಪು ಬಿದ್ದು ಬಿಡ್ತ. ಹಾಂ, ಇನ್ನೊಮ್ಮೆ ಟ್ರೈ ಮಾಡು. ನೋಡಿ ಮಕ್ಕಳು ಹೇಗೆ ಹ್ಯಾಪಿ ಆಗ್ತಾರೆ ನೋಡಿ. ಅವರ ಸಂತೋಷ ನೋಡಲೇ ನಮಗೆ ಹೆಚ್ಚು ಆನಂದ ಆಗುತ್ತೆ. ಈ ಥರ ಪೆನ್ಸಿಲ್ ಬಿಡಿ ಬಿಡಿಯಾಗಿ ಇಡಬೇಕು. ಬಲಗೈ ಹೆಬ್ಬೆಟ್ಟಿನ ಬೆರಳು, ಎರಡಗೈ ಹೆಬ್ಬೆಟ್ಟಿನ ಬೆರಳು ಸಿನ್ಸ್ ಪೆನ್ಸಿಲಿಂದ ಎತ್ತಿ ಹಿಡಿಯುವ ಗೇಮ್. ಈ ಸಲ ಬೀಳಿಸ್ಬಾರ್ದು ಆಪು. ನೋಡಿ ಫ್ರೆಂಡ್ಸ್, ಹೀಗೆ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಮಕ್ಕಳಿಗೂ ಖುಷಿ ಆಗುತ್ತದೆ. ಖುಷಿ ಆದಿ?
ಹ್ಯಾಪಿ ಆಯಿತು. ಎಲ್ಲ ಮಕ್ಕಳಿಗೆ ಹೀಗೆ ಮಾಡತ್ತೆ ಹೇಳು ಆ್ಯಕ್ಟಿವಿಟೀಸ್. ಎಲ್ಲ ಮಕ್ಕಳಿಗೆ ಹಿಂಗೆ ಮಾಡಿಸೋ ಆಕ್ಟಿವಿಟೀಸ್ ಮೊಬೈಲ್ ದೂರ ಮಾಡಿ. ನೋಡಿ ನಮ್ಮ ಅಪ್ಪು ಸುದೇ ಹೇಳ್ತಾ ಇದ್ದಾನೆ ಮೊಬೈಲಿಂದ ಮಕ್ಕಳನ್ನು ದೂರವಿಡಿ ಅಂತಂದು. ಓಕೆ ಬಂಗಾರ? ಓಕೆ. ನೋಡಿ ಮಕ್ಕಳು ಹೇಗೆ ಖುಷಿಯಿಂದ ಆಡ್ತಾರೆ ನೋಡಿ. ಅಮ್ಮ ಪೆನ್ಸಿಲ್ದು ಗೇಮ್ ಸಾಕು, ಇಸ ಸ್ಲೇಟ್ ಅಂಡ್ ಡ್ರಾಯಿಂಗ್ ಮಾಡೋನು ಮಾಡಿ. ನೋಡಿ ಫ್ರೆಂಡ್ಸ್, ಇದು ಮ್ಯಾಜಿಕ್ ಸ್ಲೇಟ್ ಅಂತ. ಇದು ನಾನು ಮೆಶೋದಲ್ಲಿ ಆರ್ಡ್ರ್ ಮಾಡಿ ತೊಂದಿದ್ದೀನಿ. ಇದು ಬುಕ್ ಸ್ಟಾಲಲ್ಲೂ ಸಿಗುತ್ತದೆ. ಇದಕ್ಕೆ ಈ ಥರ ಒಂದು ಬಟನ್ ಇದೆ. ನಾವು ಏನು ಇಲ್ಲಿ ಮುಡಿಸಿದರೂ ಈ ಬಟನ್ ಪ್ರೆಸ್ ಮಾಡಿದರೆ ಅದು ತಾನೇ ಹೋಗುತ್ತದೆ. ನಾವು ಚಿಕ್ಕವರಿದ್ದಾಗ ಹೇಗೆ ಪಾಟಿ ತೊಗೊಂಡು ಚಾಕ್ಲೇಟ್ ಬರೆದು ಡಸ್ಟಲ್ಲಿ ಅಗಿಸ್ತಿದ್ದೀವಿ, ಆ ಥರ ಮಾಡೋ ಹಾಗೆ ಇಲ್ಲ. ಈಗ ಸುಲಭವಾಗಿ ಮಕ್ಕಳಿಗೆ ಸುಲಭ ಆಗಲೆತ್ತಂದು ಈ ಥರ ಮ್ಯಾಜಿಕ್ ಸ್ಲೇಟ್ ಬಂದಿದೆ. ಕಾಲಮಾನ ಹೇಗೆ ಚೇಂಜ್ ಆಗ್ತಿದೆ ನೋಡೋಣ ಬನ್ನಿ. ನೋಡುತ್ತಾ ಇದ್ದೇವೆ. ಏನು ಡ್ರಾಯಿಂಗ್ ಮಾಡಿದ್ದೆಪ್ಪು? ಸಣ್ಣ ಮಾಡಿ. ಮಕ್ಕಳಿಗೂ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸಿದರೆ ಅವರಿಗೂ ಖುಷಿ ಆಗುತ್ತದೆ. ಏನದು? ಸಣ್ಣ. ನೋಡಿ ಸಣ್ಣ ಹೇಗೆ ಮಾಡಿದ್ದಾನೆ ನಮ್ಮ ಅಪ್ಪು. ಮತ್ತೇನು ಮಾಡ್ತೀವಿ? ಮೂನು. ಇದು ಮೂನ ಮತ್ ಮೂನ ಹಾಫ್ ಮಾಡ್ತದ ಈ ಥರನಾ? ಈಗ ಆಪಲ್ ಮಾಡು. ಲೂಸ್ ಇಲ್ಲ, ಎಲೆ ಇಲ್ಲ. ನಂಗೆ ಗೊತ್ತೇ ಆಗಿಲ್ಲ. ಈ ಸ್ಲೇಟಿಗೆ ಪೆನ್ನು ಸೀಸು ಯೂಸ್ ಮಾಡುವಾಗಿಲ್ಲ. ಈ ಥರ ನಮ್ಮ ನೇಲ್ ಸಹ ಸುದೇ ಯೂಸ್ ಮಾಡಬಹುದು. ನೋಡಿ ಹೇಗೆ ಕಾಣ್ತದೆ. ಒಂಥರ ಇದು ಮ್ಯಾಜಿಕ್ ಸ್ಲೇಟ್. ಏನಪ್ಪ ಇದು? ಮ್ಯಾಜಿಕ್ ಸ್ಲೇಟ್. ಏನು ಮಾಡತ್ತಪ್ಪು? ಐಸ್ ಐಸ್ ಕ್ರೀಮ್. ಕ್ರೀಮ್. ಚೆನ್ನಾಗಿದೆ ನಿನ್ನ ಐಸ್ ಕ್ರೀಮ್. ಮತ್ತೆ ಈಗ ಏನ್ ಮಾಡಲಿ? ಸ್ಟಾರ್. ಸೂಪರ್. ಏನಪ್ಪ ಅದು? ಹಾತ ಮತ್ತು ಸಬ್ಸ್ಕ್ರೈಬ್ ಮತ್ತು ಯೂಟ್ಯೂಬ್ದು ಕೊಡು. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಅಪ್ಪುಗೆ ಈ ರೀತಿ ಮೊಬೈಲ್ ಬಿಡಿಸೋಕೆ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ. ನೀವು ಯಾವ ರೀತಿ ಮಾಡಿಸ್ತೀರಿ, ನಿಮ್ಮ ಮಕ್ಕಳೊಂದಿಗೆ ಹೇಗೆ ಗೇಮ್ ಮಾಡಿಸ್ತೀರಿ, ಯಾವ ರೀತಿ ಅವ್ರ ಕೂಡ ಬೆರೀತೀರಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಪ್ಪು ಬಾಯ್. ಬಾಯ್. ಮತ್ತೆ ಪಜಲ್ಸ್ ಗೇಮ್ ಮಾಡ್ತಾ ಇದ್ದಾನೆ ಲಾಯನ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.